ಖಡಕ್ ಎಂಟ್ರಿ, ಖಡಕ್ ಡೈಲಾಗ್. ಹಾಸನದಲ್ಲಿ ಖದರ್ ತೋರಿಸಿದ ಟಗರು. 1,00,000 ಜನ ಭರ್ಜರಿ ಸ್ವಾಗತ, ಭರಪೂರ ಸಂಭ್ರಮ. ಹೇಗಿತ್ತು ಜನ ಕಲ್ಯಾಣ ಸಮಾವೇಶ? ಇಡೀ ವಿಪಕ್ಷಗಳು ಹಿತಶತ್ರುಗಳಿಗೆ ಸಿದ್ದು ಟಾಂಗ್ ಕೊಟ್ಟಿದ್ ಹೇಗೆ? ದೊಡ್ಡಗೌಡರ ಕೋಟೆಯಲ್ಲಿ ಸಿಎಂ ಅಬ್ಬರಿಸಿದ್ದೇಗೆ? ನಾನು ಬರೋವರೆಗೂ ಮಾತ್ರ ಬೇರೆಯವರ ಹವ, ನಾನು ಬಂದ ಮೇಲೆ ನಂದೇ ಹವ. ಥೇಟಿ ಡೈಲಾಗ್ ರೀತಿಯಲ್ಲೇ ಇತ್ತು ಹಾಸನದಲ್ಲಿ ಸಿದ್ದು ಅಬ್ಬರ. ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ ಆಗೋವರೆಗೂ ಸಿದ್ದು ಸಿಂಹದಂತೆ ಘರ್ಜಿಸಿದ್ರು. ಒಂದು ಕಡೆ ಮೂಡಾ ಹಗರಣ, ಪವರ್ ಶೇರಿಂಗ್ ಹೇಳಿಕೆಗಳು, ಇಡಿ ಪತ್ರ, ಹೀಗೆ ಸಾಲು ಸಾಲು ಟೆನ್ಷನ್ಗಳಿದ್ರು. ಅದನ್ನೆಲ್ಲ ಸೈಡ್ಗಿಟ್ಟು ಸಿದ್ದು ಅಬ್ಬರಿಸಿ ಅಭಿಮಾನಿಗಳಿಂದ ಶಿಳ್ಳೆ ಚಪ್ಪಾಳೆ ಹೊಡೆಸ್ಕೊಂಡ್ರು. ಸಂಕಷ್ಟದ ಸಮಯದಲ್ಲಿ ಸಿಎಂ ಸಿದ್ದು ಶಕ್ತಿ ಪ್ರದರ್ಶನ. ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವೀಟ್ ವಾರ್ನಿಂಗ್ ಕೊಟ್ಟಿದ್ಯಾರಿಗೆ? ಖಡಕ್ ಎಂಟ್ರಿ, ಭರ್ಜರಿ ಡೈಲಾಗ್ಸ್, ಹುಚ್ಚೆದ್ದು ಕುಣಿದ ಅಭಿಮಾನಿಗಳು. ಬದಲಾಗಿದ್ದು ಸಮಾವೇಶದ ಹೆಸರಷ್ಟೇ, ಸಿದ್ದರಾಮಯ್ಯ ಅಭಿಮಾನಿಗಳಲ್ಲ. ಅದಕ್ಕೆ ಜನಕಲ್ಯಾಣ ಸಮಾವೇಶದಲ್ಲಿ ಸಿದ್ದು ಅಬ್ಬರ ಜೋರಾಗಿತ್ತು. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ ಸಿದ್ದರಾಮಯ್ಯ ಅಭಿಮಾನಿಗಳು ಸಿದ್ದರಾಮಯ್ಯ ಫೋಟೋ ಹಿಡಿದು ಜೈಕಾರಗಳನ್ನ ಕೂಗ್ತಾ ಇದ್ರು. 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ರು. ಪಕ್ಷದ ಕಾರ್ಯಕ್ರಮ ಜನಕಲ್ಯಾಣ ಸಮಾವೇಶ ಅಂತ ಮಾಡಿದ್ರು. ಅದು ಸಂಪೂರ್ಣವಾಗಿ ಸಿದ್ದರಾಮೋತ್ಸವದ ರೀತಿಯಲ್ಲೇ ಇತ್ತು. ಹಾಸನದಲ್ಲಿ ಸಮಾವೇಶ ಎಂದ ಕೂಡಲೇ ಎಲ್ಲರಿಗೂ ಏನೋ ಒಂದು ಕುತೂಹಲ. ಯಾಕಂದ್ರೆ ಇದು ಜೆಡಿಎಸ್ ಭದ್ರಕೋಟೆ, ದೇವೇಗೌಡರ ತವರೂರು, ಎಚ್ ಡಿ ರೇವಣ್ಣ ಅವರ ಟೆರಿಟರಿ. ಹಾಗಾಗಿ ಇಲ್ಲಿ ಸಮಾವೇಶ ಹೇಗಿರಬಹುದು, ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಬಹುದು ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು. ಈಗ ಆ ಕುತೂಹಲಗಳಿಗೆಲ್ಲ ತೆರೆಬಿದ್ದಿದೆ. ಸಮಾವೇಶ ಸೂಪರ್ ಸಕ್ಸಸ್ ಆಗಿದೆ. ಗೌಡರ ಕೋಟೆಯಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಅಭಿಮಾನಿಗಳು ತಮ್ಮ ಖದರ್ ತೋರಿಸಿದ್ದಾರೆ. ಎಸ್, ನಾವು ಮೊದಲೇ ಹೇಳಿದ ಹಾಗೆ ಹಾಸನಕ್ಕೆ ಸಿದ್ದರಾಮಯ್ಯ ಎಂಟ್ರಿಯೇ ಫುಲ್ ಖದರ್ ಆಗಿತ್ತು. ಬೆಂಗಳೂರಿನಿಂದ ಹಾಸನಕ್ಕೆ ಹೆಲಿಕಾಪ್ಟರ್ ಮೂಲಕ ಹೋದ ಸಿಎಂ ಡಿಸಿಎಂಗೆ ಹಾಸನದಲ್ಲಿ ಭರ್ಜರಿ ಸ್ವಾಗತ ಸಿಕ್ತು. ಮೈದಾನದಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಾ ಇದ್ದಂತೆ ಹೂಗುಚ್ಛ ಕೊಟ್ಟು ಶಾಲು ಹೊದಿಸುವ ಮೂಲಕ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನೂ ಸ್ವಾಗತ ಮಾಡಲಾಯಿತು. ನಂತರ ಅವರಿಗೆ ಪೊಲೀಸ್ ಗೌರವಗಳನ್ನು ಸಲ್ಲಿಸುವ ಮೂಲಕ ಬರಮಾಡಿಕೊಳ್ಳಲಾಯಿತು. ಸಿದ್ದು ವೇದಿಕೆಗೆ ಹತ್ತುವಾಗ ಸಿಂಹ ಸಿಂಹ ಹಾಡು. ಗುಡುಗುಡುಗುವ ಗುಡುಗಿನಲ್ಲೂ ಎದೆಗುಂದದೆ ಆರ್ಭಟಿಸಿದೆ ಸಿಂಹ ಸಿಂಹ. ಸಿಡಿಸಿಡಿಯುವ ಸಿಡಿಲಿನಲ್ಲೂ ಅಂಜದೆಯೇ ಘರ್ಜಿಸಿದೆ ಸಿಂಹ ಸಿಂಹ. ಸಿದ್ದರಾಮಯ್ಯ ವೇದಿಕೆ ಹತ್ತೋಕೆ ಬರ್ತಾ ಇದ್ದಂತೆ ಈ ಹಾಡನ್ನ ಹಾಕಲಾಯಿತು. ಅದಕ್ಕೆ ಅಭಿಮಾನಿಗಳ ಚಪ್ಪಾಳೆ ಶಿಳ್ಳೆಗಳು ಜೊತೆಯಾದವು. ಒಟ್ಟಾರೆ ಹೆಲಿಕಾಪ್ಟರ್ ಮೂಲಕ ಖಡಕ್ ಎಂಟ್ರಿ ಕೊಟ್ಟು ಸಿಂಹ ಸಿಂಹ ಹಾಡಿನ ಮೂಲಕ ಸ್ಟೇಜ್ ಹತ್ತಿದ ಸಿದ್ದರಾಮಯ್ಯ ಸ್ಟೇಜ್ ಮೇಲೂ ಸಿಂಹದಂತೆ ಘರ್ಜಿಸಿದ್ರು. ಸಿದ್ದರಾಮಯ್ಯ ಸ್ಟೇಜ್ ಹತ್ತಿ ಕುಳಿತುಕೊಳ್ತಾ ಇದ್ದಂತೆ ಹಾಸನದ ರೈತರು ಸ್ಟೇಜ್ ಮೇಲೆ ಬಂದು ಸಿದ್ದು ಮತ್ತು ಡಿಕೆಶಿಗೆ ಹಸಿರು ಶಾಲು ಹೊದಿಸುವ ಮೂಲಕ ನೇಗಿಲನ್ನ ಉಡುಗೊರೆಯಾಗಿ ಕೊಟ್ರು. ಸಿದ್ದು ಸಹ ಥೇಟ್ ರೈತನ ರೀತಿಯಲ್ಲಿ ನೇಗಿಲು ಹಿಡಿದು ಪೋಸ್ ಕೊಟ್ರು. ಆನಂತರ ಒಂದಷ್ಟು ಜನ ಕೈನಾಯಕರು ಮಾತನಾಡಿ ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆಶಿಯ ಗುಣಗಾನ ಮಾಡಿದ್ರು. ಹಾಸನದಲ್ಲಿ ಸಮಾವೇಶ ಅಂತ ಇದ್ದಂತೆ ಕೆಲವರು ಜೆಡಿಎಸ್ ವಿರುದ್ಧ ಸಿಂಹಗರ್ಜನೆ ಅಂತ ವಿಶ್ಲೇಷಣೆ ಮಾಡಿದ್ರು. ಇನ್ನು ಕೆಲವರು ಸಿದ್ದು ಸಮಾವೇಶವನ್ನ ಡಿಕೆಶಿ ಹೈಜಾಕ್ ಮಾಡಿದ್ರು ಅಂತ ಬಿಂಬಿಸಿದ್ರು. ಇದು ಶಕ್ತಿ ಪ್ರದರ್ಶನ ಅಲ್ಲ, ನಾವು ನಮ್ಮ ಜನರಿಗೆ ನಮ್ಮ ಆಚಾರ ವಿಚಾರಗಳನ್ನ ಪರಿಚಯ ಮಾಡಿಸೋದಕ್ಕೆ ಹಮ್ಮಿಕೊಂಡಿರೋ ಕಾರ್ಯಕ್ರಮ ಅಂತ ಡಿಕೆಶಿ ಹೇಳಿದ್ರು. ಕಾರ್ಯಕ್ರಮದ ಹೆಸರು, ಕಾರ್ಯಕ್ರಮದ ರೂಪುರೇಷೆ ಎಲ್ಲವೂ ಬದಲಾಗಿತ್ತು. ಆದರೂ ಹಾಸನದಲ್ಲಿ ನಡೆದ ಸಮಾವೇಶ ಕೊನೆಗೂ ಸಿದ್ದು ಸಮಾವೇಶದ ರೀತಿಯಲ್ಲೇ ನಡೆದಿದೆ.
ಅಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನವೇ ಆಗಿದೆ. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಅಭಿಮಾನಿಗಳು ಸಿದ್ದರಾಮಯ್ಯಗಾಗಿ ಕಾದು ಕುಳಿತಿದ್ದು, ಅವರು ಬರ್ತಾ ಇದ್ದಂತೆ ಜೈಕಾರ ಹರ್ಷೋದ್ಗಾರಗಳ ಮೂಲಕ ತಮ್ಮ ಸಂಭ್ರಮ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯ ಸ್ಟೇಜ್ ಮೇಲೆ ಇದ್ದ ಅಷ್ಟೊತ್ತು ಸಿದ್ದರಾಮಯ್ಯಗೆ ಜೈಕಾರ ಹಾಕಿ ಶಿಳ್ಳೆ ಚಪ್ಪಾಳೆಗಳನ್ನ ಹೊಡಿತಾ ಇದ್ರು. ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಸಿಎಂ ಅನ್ನೋ ಘೋಷಣೆಗಳನ್ನೂ ಕೂಗಿದ್ರು. ಆ ಮೂಲಕ ಜನಕಲ್ಯಾಣ ಸಮಾವೇಶವನ್ನ ಮಿನಿ ಸಿದ್ದರಾಮೋತ್ಸವ ರೀತಿ ಬದಲಾಯಿಸಿಬಿಟ್ರು. ಹಾಸನದ ಸಮಾವೇಶದ ಮೂಲಕ ಹಲವು ರೀತಿಯ ಸಂದೇಶಗಳನ್ನ ಕೊಟ್ಟ ಸಿದ್ದರಾಮಯ್ಯ ತಮ್ಮನ್ನ ಮುಗಿಸಬೇಕು ಅಂದುಕೊಂಡವರಿಗೆ, ತಮ್ಮನ್ನ ಸಂಕಷ್ಟಕ್ಕೆ ಸಿಲುಕಿಸಬೇಕು ಅಂದುಕೊಂಡವರಿಗೆಲ್ಲ ಬಿಸಿ ಮುಟ್ಟಿಸಿದ್ರು. ಅಭಿಮಾನಿಗಳ ಅಭಿಮಾನವನ್ನ ನೋಡಿ ಉತ್ಸಾಹಗೊಂಡ ಸಿದ್ದರಾಮಯ್ಯ ಎದುರಾಳಿಗಳ ವಿರುದ್ಧ ಭರ್ಜರಿಯಾಗಿ ಅಟ್ಯಾಕ್ ಮಾಡಿದ್ರು. ಹಾಸನದಲ್ಲಿ ಸಿದ್ದರಾಮಯ್ಯ ಫೈರ್ ಅಲ್ಲ, ವೈಲ್ಡ್ ಫೈರ್. ಗರ್ವಭಂಗ ಮಾಡ್ತೀನಿ ಎಂದವರಿಗೆ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದೇಗೆ? ಎಷ್ಟೇ ಜನಕಲ್ಯಾಣ ಸಮಾವೇಶ ಅಂದ್ರು ಅದು ಸಿದ್ದು ಸಮಾವೇಶ ಅನ್ನೋದು ಅಭಿಮಾನಿಗಳ ಹರ್ಷೋದ್ಗಾರದಿಂದ, ಅವರು ಕೈಯಲ್ಲಿ ಹಿಡಿದಿದ್ದ ಸಿದ್ದು ಫೋಟೋಗಳಿಂದ ಗೊತ್ತಾಗ್ತಾ ಇತ್ತು. ಇನ್ನು ಸಿದ್ದರಾಮಯ್ಯ ಭಾಷಣ ಮಾಡಲು ಬಂದಾಗಲಂತೂ ಶಿಳ್ಳೆಗಳು, ಚಪ್ಪಾಳೆಗಳು, ಜೈಕಾರಗಳು ಸಿದ್ದು ಮಾತುಗಳನ್ನೇ ಕೇಳಿಸದಂತೆ ಮಾಡಿದ್ರು. ಕೊನೆಗೆ ಸಿದ್ದರಾಮಯ್ಯ ಅವರೇ ಕಷ್ಟಪಟ್ಟು ಸದ್ದಡಗಿಸಬೇಕಾಯಿತು. ಇಳಿಸಿ ಕೆಳಗಡೆ ಇಳಿಸಿ. ಇನ್ನೂ ಮಾತು ಶುರು ಮಾಡುತ್ತಲೇ, ನೀವು ಎಷ್ಟು ಹೊತ್ತು ನನ್ನ ಮಾತು ಕೇಳುತ್ತೀರೋ ಅಷ್ಟು ಹೊತ್ತು ನಾನು ಮಾತಾಡ್ತೀನಿ ಅಂತ ಹೇಳಿದ ಸಿದ್ದರಾಮಯ್ಯ ಅಭಿಮಾನಿಗಳ ಅಭಿಮಾನಕ್ಕೆ ಸಂತಸ ವ್ಯಕ್ತಪಡಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಮಾತನ್ನ ಹೇಳಿ ಅಭಿಮಾನಿಗಳನ್ನ ಖುಷಿಪಡಿಸಿದ್ರು. ರಾಜ್ಕುಮಾರ್ ಅಭಿಮಾನಿಗಳೇ ದೇವರು ಅಂತ ಇದ್ರು, ನಮಗೆ ನೀವು ಮತದಾರರೇ ದೇವರು ಅಂತ ಹೇಳಿ ಶಿಳ್ಳೆ ಚಪ್ಪಾಳೆಗಿಟ್ಟಿಸಿದ್ರು. 40 ವರ್ಷಗಳ ರಾಜಕೀಯ ಜೀವನದಲ್ಲೇ ಹಾಸನದಲ್ಲಿ ಇಷ್ಟೊಂದು ದೊಡ್ಡ ಸಮಾವೇಶ ನೋಡಿಲ್ಲ ಅಂತ ಹೇಳಿದ ಸಿದ್ದರಾಮಯ್ಯ, ಈ ಸಮಾವೇಶ ಪಕ್ಷದ್ದು ಮಾತ್ರ ಅಲ್ಲ, ಸ್ವಾಭಿಮಾನಿ ಒಕ್ಕೂಟ, ಪಕ್ಷದ ಸಿಂಪಥೈಸರ್ ಸೇರಿ ಮಾಡುತ್ತಿರುವ ಕಾರ್ಯಕ್ರಮ ಅಂತಲೇ ಹೇಳೋ ಮೂಲಕ ಪಕ್ಷದ ಕಾರ್ಯಕ್ರಮ ಎಂದವರಿಗೆ ಟಕ್ಕರ್ ಕೊಟ್ರು. ಹಾಸನದಲ್ಲಿ ಅಭಿಮಾನಿಗಳ ಉತ್ಸಾಹ ನೋಡಿ ಪುಷ್ಪ ರೀತಿ ಫೈರ್ ಆದ ಸಿದ್ದರಾಮಯ್ಯ ಅವರಲ್ಲಿನ ವೈಲ್ಡ್ ಫೈರ್ ಹೇಗಿರುತ್ತೆ ಅನ್ನೋದನ್ನ ತೋರಿಸಿದ್ರು. ಮೊದಲು ಉಪಚುನಾವಣೆಗೆ ಗೆಲುವು ಗ್ಯಾರಂಟಿಗಳ ಮಹತ್ವದ ಬಗ್ಗೆ ಮಾತಾಡಿದ ಸಿದ್ದು ತಮ್ಮನ್ನ ಟೀಕಿಸಿದ ಜೆಡಿಎಸ್ಗೆ ಟಕ್ಕರ್ ಕೊಟ್ರು. ಕಾಂಗ್ರೆಸ್ ಕಿತ್ತೊಗೆಯುತ್ತೇವೆ ಎಂದಿದ್ದ HDDಗೆ ಮಾತು ಮಾತಿಗೂ ಕೌಂಟರ್ ಕೊಟ್ರು. ನನಗಿಂತ ಒಂದು 15 ವರ್ಷ ದೊಡ್ಡವರು, ಪಾಪ ಅವ್ರ ವಯಸ್ಸಿಗೆ ತಕ್ಕಾಗಿ ಮಾತಾಡ್ಬೇಕಲ್ಲ. ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರು? ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೇನೆ. ನೀವೆಲ್ಲ ಬಿಡ್ತೀರ ನನ್ ಗರ್ವ? ಕುತ್ಕೊಳ್ರಿ. ಗರ್ವಭಂಗ ಬಾಳಕ್ ಬಿಡ್ತೀರಾ ನೀವು? ಗರ್ವಭಂಗ ಬಾಳಕ್ ಬಿಡ್ತೀರಾ? HDD ಮಾತುಗಳನ್ನ ಉಲ್ಲೇಖಿಸಿ ತಿರುಗೇಟು. ದೇವೇಗೌಡರು ಯಾರನ್ನೂ ಬೆಳೆಸಿಲ್ಲ ಎಂದ ಸಿದ್ದರಾಮಯ್ಯ. ಜೆಡಿಎಸ್ ಕೋಟೆಯಲ್ಲಿ ಕಾಂಗ್ರೆಸ್ ಸಮಾವೇಶ ಎಂದಾಕ್ಷಣ ಎಲ್ಲರೂ ಊಹಿಸಿದ್ದು ಒಂದೇ, ಅಲ್ಲಿ ಜೆಡಿಎಸ್ ವಿರುದ್ಧ ಭರ್ಜರಿ ವಾಗ್ದಾಳಿ ನಡೆಯುತ್ತೆ, ದಳಪತಿಗಳ ವಿರುದ್ಧ ಸಿದ್ದು ಫೈರ್ ಆಗ್ತಾರೆ ಅಂತ. ಈಗ ಅದೇ ನಡೆದಿದೆ. ಚನ್ನಪಟ್ಟಣದಲ್ಲಿ HDD ಹೇಳಿದ್ದ ಒಂದೊಂದು ಮಾತುಗಳನ್ನು ಉಲ್ಲೇಖಿಸಿ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ ಇನ್ನೊಬ್ಬರನ್ನ ಮುಗಿಸೋ ರಾಜಕೀಯ ಮಾಡಬೇಡಿ ಅಂತ ತಿರುಗೇಟು ಕೊಟ್ರು. ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ. ಏನು ಅಲ್ಲು ಮುರಿ ಕಚ್ಚಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಿರಿ. ನಾನು ಹೇಳಿದ್ದಲ್ಲ, ಮಿಸ್ಟರ್ ದೇವೇಗೌಡ ಹೇಳೋದು, ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೋಗಿರಿ. ಯಾರೇ ಆಗಲಿ ಕೂಡ ಅವ್ರ ವಯಸ್ಸಿಗೆ ತಕ್ಕ ಮಾತಾಡ್ಬೇಕಲ್ಲ. ಸಿದ್ದರಾಮಯ್ಯನಿಗೆ ಅಹಂ ಬಂದಿದೆ. ನಾನು ದೇವೇಗೌಡರಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ. HD ದೇವೇಗೌಡರು 2019 ಚುನಾವಣೆ ಸಂದರ್ಭದಲ್ಲಿ ಮೋದಿ ಮತ್ತೊಮ್ಮೆ ಗೆದ್ದು ಪ್ರಧಾನಿಯಾದ್ರೆ ಈ ದೇಶವನ್ನೇ ಬಿಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಅದೇ ಕೋಮುವಾದಿ ಪಕ್ಷದ ಜೊತೆ ಕೈಜೋಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಹೊಗಳ್ತಾ ಇದ್ದಾರೆ. ಅವರು ಯಾರನ್ನೂ ಬೆಳೆಸೋದಿಲ್ಲ, ಅವರಿಗೆ ಅವರ ಕುಟುಂಬವೇ ಮುಖ್ಯ ಅಂತ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಅಧಿಕಾರಕ್ಕೆ ಬರಲ್ಲ. 2019 ಹೇಳಿರೋದು ಮತ್ತೆ ಅಧಿಕಾರಕ್ಕೆ ಬರಲ್ಲ.
ಬಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಬಿಡ್ತೀನಿ ನಾನು. ಮಿಸ್ಟರ್ ದೇವೇಗೌಡ್ರೆ, ದೇಶ ಬಿಡಬೇಡಿ, ಇಲ್ಲೇ ಇರಿ. ದೇಶ ಬಿಡಬೇಡಿ, ಇಲ್ಲೇ ಇಡಿ. ದೇಶ ಬಿಡಕ್ ಹೋಗ್ಬೇಡಿ. ಏನ್ ನನಗಿಂತ ಒಂದು 15 ವರ್ಷ ದೊಡ್ಡವರು ಪಾಪ. ಅವ್ರ ವಯಸ್ಸಿಗೆ ತಕ್ಕಾಗಿ ಮಾತಾಡ್ಬೇಕಲ್ಲ. ಸಿದ್ದರಾಮಯ್ಯರನ್ನ ನಾವೇ ಬೆಳೆಸಿದ್ದು, ಅವರು ಸಿಎಂ ಆಗಲು ನಾವೇ ಕಾರಣ ಅಂತ ಹೇಳ್ಕೊಳ್ಳೋ ದಳಪತಿಗಳಿಗೆ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ HDD ಸಿಎಂ ಆಗಿದ್ದು ನಾನು ಮತ್ತು ಜಾಲಪ್ಪ ಅವರಿಂದ, ಜೆಡಿಎಸ್ ಕಟ್ಟಿ ಬೆಳೆಸಿದ್ದು ನಾವು, ಕುಮಾರಸ್ವಾಮಿಯನ್ನ ಒಮ್ಮೆ ಸಿಎಂ ಮಾಡಿದ್ದು ನಾವು, ಮತ್ತೊಮ್ಮೆ ಸಿಎಂ ಮಾಡಿದ್ದು ಬಿಜೆಪಿ ಅಂತ ಟೀಕಿಸಿದ್ರು. ದೇವೇಗೌಡ್ರೆ, ನೀವು ಯಾರನ್ನು ಬೆಳೆಸಿದ್ದೀರಿ ಹೇಳಿ ಅಪ್ಪ, ಯಾರನ್ನು ಬೆಳೆಸಿದ್ದೀರಿ ಹೇಳಿ. ಅದಕ್ಕೆ ನಾನು ಹೇಳಿದೆ, ಚನ್ನಪಟ್ಟಣದಲ್ಲಿ ಹೇಳಿದೆ, ದೇವೇಗೌಡ ಯಾವಾಗಲೂ ಹೇಳ್ತಾರೆ ಸಿದ್ದರಾಮಯ್ಯನನ್ನು ನಾನು ಹಣಕಾಸಿನ ಮಂತ್ರಿ ಮಾಡಿದೆ, ಹಾಗಾಗಿ ಅವರು ಬೆಳಕಂಡ್ರು. ನಾನು ಕೇಳ್ತೀನಿ ಮಿಸ್ಟರ್ ದೇವೇಗೌಡ್ರೆ, ನಾನು ಜಾಲಪ್ಪನವರು ಇಲ್ಲೇ ಹೋಗಿದ್ರೆ 1994ರಲ್ಲಿ ನೀವು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ. ದಳಪತಿಗಳ ಕಣ್ಣೀರಿನ ಬಗ್ಗೆ ಸಿದ್ದರಾಮಯ್ಯ ಮಾತು. ಹಾಸನದ ಹೆಣ್ಣು ಮಕ್ಕಳ ಬಗ್ಗೆ ಕಣ್ಣೀರು ಹಾಕಿ ಎಂದ ಸಿದ್ದು. ಎಸ್, ಹಾಸನದಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿಲ್ಲ, ತಮ್ಮ ಅಭಿಮಾನಿಗಳ ಬಗ್ಗೆ ಮಾತಾಡಲಿಲ್ಲ. ಅವರು ಮಾತಾಡಿದ್ದು ಜೆಡಿಎಸ್ ವಿರುದ್ಧ. ದಳಪತಿಗಳ ಕೋಟೆಯಲ್ಲೇ ನಿಂತು ಅವರಿಗೆ ಟಕ್ಕರ್ ಕೊಡೋ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ರು. ರಾಜ್ಯದ ಜನರಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ. ದೇವೇಗೌಡ್ರೇ ಆಗಲಿ, ಕೇಂದ್ರ ಸಚಿವ ಕುಮಾರಸ್ವಾಮಿಯೇ ಆಗಲಿ ಕೇಂದ್ರದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು. ಇನ್ನು ಚುನಾವಣೆ ಸಂದರ್ಭಗಳಲ್ಲಿ ಜೆಡಿಎಸ್ ನಾಯಕರು ಕಣ್ಣೀರು ಹಾಕೋದನ್ನ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ ಸಿದ್ದರಾಮಯ್ಯ, ಚನ್ನಪಟ್ಟಣದಲ್ಲಿ ನಿಖಿಲ್, ಕುಮಾರಸ್ವಾಮಿ, ದೇವೇಗೌಡರು ಕಣ್ಣೀರು ಹಾಕಿದ್ದೇ ಹಾಕಿದ್ದು. ಆದ್ರೆ ಹಾಸನದಲ್ಲಿ ಇಲ್ಲಿ ಜನರು, ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ಕಣ್ಣೀರಿಗೆ ಉತ್ತರ ಕೊಡಿ, ರೈತರಿಗೋಸ್ಕರ ಕಣ್ಣೀರು ಹಾಕಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ದೇವೇಗೌಡ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರು ಹಾಕಿದ್ದು. ಇಲ್ಲಿ ಪಾಪ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ. ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ಮಿಸ್ಟರ್ ದೇವೇಗೌಡರೇ, ಇಲ್ಲಿ ಬಂದು ಒಂದಿನ ಹಾಕ್ಬೇಕಾಗಿತ್ತಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗೋಕೆ ಬಿಡಲ್ಲ ಅಂತಾರೆ. ಆದ್ರೆ ಕರ್ನಾಟಕಕ್ಕೆ ಬರಬೇಕಾದ ಸವಲತ್ತುಗಳನ್ನ ಕೇಳೋ ಧೈರ್ಯ ಇವರಿಗಿಲ್ಲ. ಇವರು ಕರ್ನಾಟಕ ಪರವಾಗಿ ಸಂಸತ್ನಲ್ಲಿ ಧ್ವನಿ ಎತ್ತಲ್ಲ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಪಾರ್ಲಿಮೆಂಟ್ ನಲ್ಲಿ ಮಾತಾಡಲಿಲ್ಲ. ನಾನು ಬಿಜೆಪಿ ಎಂಪಿಗಳಿಗೆ ಕೇಳ್ತೀನಿ, ಬಿಜೆಪಿ ಎಂಪಿಗಳೇ, ನೀವು ಕೋಲಾ ಬಸವನಂತೆ ತಲೆ ಅಳ್ಳಾಡಿಸೋದು ಬಿಟ್ಟುಬಿಡಿ. ಇನ್ಮೇಲೆ ಕರ್ನಾಟಕಕ್ಕೆ ಅನ್ಯಾಯ ಆದಾಗ, ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಸರ್ಕಾರದಿಂದ ಅಂತೇಳಿ ಎದ್ದು ನಿಲ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಕರ್ನಾಟಕದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನೀವು ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಎಸ್, ಹಾಸನದಲ್ಲಿ ಇಷ್ಟೊಂದು ದೊಡ್ಡ ಸಮಾವೇಶ ನಡೆದಿದೆ. ಸಿದ್ದರಾಮಯ್ಯ ಅವರಿಗಾಗಿ ಇಷ್ಟೊಂದು ಜನ ಸೇರಿದ್ದಾರೆ. ಇಂಥ ಸಮಾವೇಶದಲ್ಲಿ ದಳಪತಿಗಳಿಗೆ ಟಕ್ಕರ್ ಕೊಡಲಿಲ್ಲ ಅಂದ್ರೆ ಹೇಗೆ? ಅದಕ್ಕೆ ಮಾತಿಗೂ ಜೆಡಿಎಸ್ ಪಕ್ಷ ಮತ್ತು ದಳಪತಿಗಳಿಗೆ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ, ಹಾಸನದಲ್ಲಿ ಇನ್ನು ಕಾಂಗ್ರೆಸ್ ಬಾವುಟ ಹಾರಿಸಲಿದ್ದೇವೆ, ಈಗ 1 ಸೀಟು ಗೆದ್ದಿದ್ದೇವೆ, ಮುಂದೆ 7ಕ್ಕೆ 7 ಸೀಟುಗಳನ್ನು ಗೆಲ್ಲಲಿದ್ದೇವೆ ಅಂತ ದಳಪತಿಗಳಿಗೆ ಬಿಸಿ ಮುಟ್ಟಿಸಿದ್ರು. ಒಟ್ಟಾರೆ ಹಾಸನದಲ್ಲಿ ಅಭಿಮಾನಿಗಳನ್ನ ಕಂಡ ಉತ್ಸಾಹದಲ್ಲಿ ಫೈರ್ ಆದ ಸಿದ್ದರಾಮಯ್ಯ, ನನ್ನ ಗರ್ವಭಂಗ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ನನ್ನ ಅಭಿಮಾನಿಗಳು ಅದಕ್ಕೆ ಅವಕಾಶ ಕೊಡಲ್ಲ ಅನ್ನೋ ಮಾತುಗಳನ್ನ ಹೇಳಿ ಎದುರಾಳಿಗಳಿಗೆ ವಾರ್ನಿಂಗ್ ಕೊಟ್ರು. ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೇನೆ. ಗರ್ವಭಂಗ ಮಾಡಕ್ ಬಿಡ್ತೀರಾ ನೀವು? ಗರ್ವಭಂಗ ಮಾಡಕ್ ಬಿಡ್ತೀರಾ? ಪವರ್ ಶೇರಿಂಗ್ ಸದ್ದು ಮಾಡ್ತಾ ಇರುವಾಗಲೇ ನಾನು ಸಿದ್ದು ಪರ ಎಂದ ಡಿಕೆಶಿ, ಸಾಯೋವರೆಗೂ ಸಿದ್ದರಾಮಯ್ಯ ಪರ ಇರ್ತೀನಿ ಎಂದಿದ್ದೇಕೆ ಡಿಸಿಎಂ? ಸಿದ್ದು ಮಾತ್ರವಲ್ಲ, ಮಣ್ಣಿನ ಮಕ್ಕಳ ಬಗ್ಗೆ ಕೈ ನಾಯಕರೆಲ್ಲರೂ ಗರಂ. ದಳಪತಿಗಳಿಗೆ ಟಕ್ಕರ್ ಕೊಟ್ಟ ಡಿಕೆಶಿ, ಕಾಂಗ್ರೆಸ್ ಕಿತ್ತೊಗೆಯುತ್ತೇನೆ ಎಂದಿದ್ದ ಗೌಡರಿಗೆ
ಕೈ ನಾಯಕರು ಕೊಟ್ಟ ಪಂಚ್ ಹೇಗಿತ್ತು? ಎಸ್, ಇಂದು ಹಾಸನದಲ್ಲಿ ಕೈ ನಾಯಕರೆಲ್ಲ ಫೈರ್ ಆದ್ರೆ ಸಿದ್ದರಾಮಯ್ಯ ಮಾತ್ರ ಪುಷ್ಪ ರೀತಿ ವೈಲ್ಡ್ ಫೈರ್ ಆಗಿದ್ರು. ತಮ್ಮನ್ನ ಟಾರ್ಗೆಟ್ ಮಾಡಿದವರು, ತಮ್ಮ ಮೇಲೆ ಕಣ್ಣಿಟ್ಟವರು ಎಲ್ಲರ ಮೇಲೂ ಕಾಡ್ಗಿಚ್ಚಿನಂತೆ ಮುಗಿಬಿದ್ರು. ಅವರ ಜೊತೆಗೆ ಉಳಿದ ಕೈ ನಾಯಕರು ಸಹ ಸಿದ್ದು ಬೆಂಬಲಕ್ಕೆ ನಿಂತು ಎದುರಾಳಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಿತ್ತೊಗೆಯೋಕೆ ಸರ್ಕಾರ ಕಡ್ಲೆಕಾಯಿ ಗಿಡ ಅಲ್ಲ. ದಳಪತಿಗಳ ವಿರುದ್ಧ ಗುಡುಗಿದ ಕೈ ನಾಯಕರು. ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಶಕ್ತಿ ಪ್ರದರ್ಶನ. ಎಸ್, ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ ಅಂದ ತಕ್ಷಣವೇ ಅಲ್ಲಿ ದಳಪತಿಗಳಿಗೆ ಟಕ್ಕರ್ ಕೊಡೋ ಕಾರ್ಯಕ್ರಮ ಇದ್ದೇ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಅದರಂತೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಹಿಡಿದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಹಿಡಿದು ಎಲ್ಲರೂ ದಳಪತಿಗಳಿಗೆ, ಹಾಸನದ ಮಣ್ಣಿನ ಮಕ್ಕಳಿಗೆ ಹಾಸನದಲ್ಲೇ ನಿಂತು ಮಾತಿನ ಚಾಟಿಯೇಟು ಕೊಟ್ಟರು. ಚನ್ನಪಟ್ಟಣದಲ್ಲಿ ಉಪಚುನಾವಣೆಯಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ದ ದಳಪತಿಗಳು ಕಾಂಗ್ರೆಸ್ ವಿರುದ್ಧ ಮಾತಿಗೂ ವಾಗ್ದಾಳಿ ನಡೆಸಿದ್ರು. ಅಭ್ಯರ್ಥಿ ಬದಲಾಗಿ ಸಿದ್ದರಾಮಯ್ಯ ಮತ್ತು ಸರ್ಕಾರದ ವಿರುದ್ಧವೇ ಹೆಚ್ಚಾಗಿ ಮಾತಾಡಿದ್ರು. ಅದರಲ್ಲೂ 92ರ ವಯಸ್ಸಿನಲ್ಲಿ ದಣಿವಿಲ್ಲದೆ ಅಖಾಡಕ್ಕೆ ಇಳಿದಿದ್ದ ಎಚ್.ಡಿ. ದೇವೇಗೌಡರು ಈ ರಾಜ್ಯದಿಂದ ಕಾಂಗ್ರೆಸ್ ಕಿತ್ತೊಗೆಯಬೇಕು, ಕಾಂಗ್ರೆಸ್ ಸರ್ಕಾರದ ಸೊಕ್ಕು ಮುರಿತೀನಿ ಅಂತ ಹಲ್ಲು ಕಚ್ಚಿ ಮುಷ್ಟಿ ಬಿಗಿ ಹಿಡಿದು ಗುಡುಗಿದ್ರು. ಅದಕ್ಕೆ ಈಗ ಕೈ ನಾಯಕರೆಲ್ಲ ತಿರುಗೇಟು ಕೊಟ್ಟಿದ್ದಾರೆ. ಎಸ್, ಒಂದು ಕಡೆ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ, ಮತ್ತೊಂದು ಕಡೆ ಹಾಸನದಲ್ಲೇ ನಿಂತು ದಳಪತಿಗಳಿಗೆ ತಿರುಗೇಟು. ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರು ಇದನ್ನೇ ಮಾಡಿದ್ರು. ಸಿದ್ದರಾಮಯ್ಯ ಬೆಂಬಲಕ್ಕೆ ನಾವಿದ್ದೇವೆ ಅನ್ನೋ ಮಾತುಗಳನ್ನು ಹೇಳಿದ ಕೈ ನಾಯಕರು ಕಾಂಗ್ರೆಸ್ ಕಿತ್ತೊಗೆಯುತ್ತೇವೆ ಅಂತ ಹೇಳಿದ ಎಚ್.ಡಿ. ದೇವೇಗೌಡರ ಮಾತಿಗೆ ಕಿಡಿಕಾರಿದ್ರು. ಅದರಲ್ಲೂ ದಳಪತಿಗಳನ್ನ ಎಲ್ಲಾ ರೀತಿಯಲ್ಲೂ ಟಾರ್ಗೆಟ್ ಮಾಡಿರೋ ಡಿಕೆ ಶಿವಕುಮಾರ್ ಹಾಸನದಲ್ಲಿ ಎಚ್.ಡಿ.ಡಿ. ಮಾತಿಗೆ ಕಿಡಿಕಾರಿದ್ರು. ನೀವು ಕಿತ್ತೊಗೆಯೋದಕ್ಕೆ ನಮ್ಮದು ಕಡ್ಲೆಕಾಯಿ ಗಿಡ ಅಲ್ಲ ಅಂತ ಟಕ್ಕರ್ ಕೊಟ್ರು. ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಬಂದು ಏನ್ ಹೇಳಿದ್ರು? ಈ ಸರ್ಕಾರನ 6 ತಿಂಗಳಲ್ಲಿ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ರು. ದೇವೇಗೌಡರು ಹೇಳಿದ್ರು, ನಾವು ಬಿಜೆಪಿ ಇಬ್ರು ಸೇರಿ ಈ ಸರ್ಕಾರನ ಕಿತ್ತೆಸಿದೀನಿ ಅಂತಂದ್ರು. ದೇವೇಗೌಡ್ರೆ, ಹಾಸನದಲ್ಲಿ ಬೆಳೆಯುವಂತ ಆಲೂಗೆಡ್ಡೆ ಗಿಡ ಅಲ್ಲ, ಇಲ್ಲ ಅಂದ್ರೆ ಕಡ್ಲೆಕಾಯಿ ಗಿಡ ಅಲ್ಲ ಕಿತ್ತಾಕಕ್ಕೆ. 138 ಶಾಸಕರಂತ ಜನಬೆಂಬಲದ ಇದೊಂದು ಸರ್ಕಾರ, ಜನಬೆಂಬಲದ ಸರ್ಕಾರ ನಿಮ್ಮ ಹಣೆಯಲ್ಲೂ ಬರ್ತಿಲ್ಲ. 228ಕ್ಕೆ ಇದೇ ಈ ಜನತೆಯ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕಿರ್ತದೆ. ಇದನ್ನ ತಾವು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಹೋಗಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಖಾತೆ ತೆಗೆಯಲು ಕಾರಣವಾದ ಶಿವಲಿಂಗೇಗೌಡರು ಸಹ ತಮ್ಮ ಹಳೆ ಪಕ್ಷಕ್ಕೆ ಮತ್ತು ತಮ್ಮ ಹಳೆ ನಾಯಕರಿಗೆ ತಿರುಗೇಟು ಕೊಟ್ರು. ಇದು ಜೆಡಿಎಸ್ ಭದ್ರಕೋಟೆಯೂ ಅಲ್ಲ, ಯಾವುದೂ ಅಲ್ಲ. ಈಗಾಗಲೇ ಎಂಪಿ ಚುನಾವಣೆ ಗೆದ್ದಿದ್ದೇವೆ, ಮುಂದೆ 7ಕ್ಕೆ 7 ಸೀಟುಗಳನ್ನ ಇಲ್ಲಿ ಗೆದ್ದುಕೊಳ್ತೀವಿ ಅಂತ ಹೇಳೋ ಮೂಲಕ ದಳಪತಿಗಳಿಗೆ ಟಕ್ಕರ್ ಕೊಟ್ರು. ಏನೋ ಹೇಳ್ತಾರೆ ಜೆಡಿಎಸ್ಸಿನ ಭದ್ರಕೋಟೆ ಅಂತ ಹೇಳಿ. ಹೆಂಗ ಜೆಡಿಎಸ್ಸಿನ ಭದ್ರಕೋಟೆ? ಎಲ್ಲಿದೆ ಜೆಡಿಎಸ್ಸಿನ ಭದ್ರಕೋಟೆ? 25 ವರ್ಷಗಳಿಂದ ಯಾವ ಪಾರ್ಲಿಮೆಂಟ್ ಸದಸ್ಯತ್ವವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ಸದಸ್ಯತ್ವವನ್ನ ನಮ್ಮೆಲ್ಲ ನಾಯಕರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ ನಾವು ಗೆದ್ದಿದ್ದೇವೆ. ನಾವು ಗೆದ್ದು ಇವತ್ತು ಹಾಸನ ಜಿಲ್ಲೆಯಲ್ಲಿ ಇವತ್ತು ಚುನಾವಣೆ ನಡೆದ್ರು. ನಮ್ಮ 7 ಕ್ಷೇತ್ರದಲ್ಲಿ ಏನು 7 ಕ್ಷೇತ್ರದಲ್ಲಿ ಶಾಸಕ ಸ್ಥಾನದಲ್ಲಿ 7 ಕ್ಷೇತ್ರವನ್ನ ಗೆಲ್ತಕ್ಕಂತ ಬಲಿಷ್ಠವಾಗಿದ್ದೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಿಎಂ ಸಿದ್ದುಗೆ ಬಂಡೆ ಬಲ, ಸಾಯೋವರೆಗೂ ಸಿದ್ದು ಪರ ಎಂದ ಡಿಕೆಶಿ. ತಲೆ ಕೆಡಿಸ್ಕೋಬೇಡಿ, ಮೈಸೂರಲ್ಲಿ ಈ ಬಂಡೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿಕೆ ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ ನೀವು. ಎಸ್, ಈ ಸಮಾವೇಶದಲ್ಲಿ ಈ ಸಂದರ್ಭದಲ್ಲಿ ಡಿಕೆಶಿ ಅವರಿಂದ ಇಂಥದ್ದೊಂದು ಮಾತನ್ನ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಡೆ ಪವರ್ ಶೇರಿಂಗ್ ಬಗ್ಗೆ ಚರ್ಚೆಗಳು ನಡೀತಾ ಇರೋವಾಗಲೇ ಡಿಕೆಶಿ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ರು. ನಾನು ಈ ಹಿಂದೆಯೂ ಇದ್ದೆ, ಈಗಲೂ ಇರ್ತೀನಿ, ನಾಳೆಯೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ ಅಂತ ಹೇಳಿದ್ರು.
ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶದಲ್ಲಿ ಡಿಸಿಎಂ ಡಿಕೆಶಿ ಸಿದ್ದರಾಮಯ್ಯ ಹೆಸರು ಹೇಳಿದ ತಕ್ಷಣ 1-2 ನಿಮಿಷಗಳ ಕಾಲ ಜನ ಹರ್ಷೋದ್ಗಾರಗಳನ್ನ ಮಾಡಿದ್ರು. ಅದನ್ನ ಕಂಡು ಉತ್ಸಾಹಗೊಂಡ ಡಿಕೆಶಿ, ನಾನು ಈ ಹಿಂದೆ ಮೈಸೂರಿನಲ್ಲೇ ಹೇಳಿದ್ದೆ, ನಾನು ಸಿದ್ದರಾಮಯ್ಯ ಬೆಂಬಲಕ್ಕೆ ಇದ್ದೇ ಇರ್ತೀನಿ ಅನ್ನೋ ಮಾತುಗಳನ್ನ ಹೇಳಿದ್ರು. ತಲೆ ಕೆಡಿಸ್ಕೋಬೇಡಿ, ಮೈಸೂರಲ್ಲಿ ಈ ಬಂಡೆ DK ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಈ DK ಶಿವಕುಮಾರ್ ಕಮ್ಮದಲ್ಲಿ ಇಟ್ಕೊಳ್ಳಿ ನೀವು. ಇದು ಈ ಕನಕಪುರದ ಬಂಡೆಯ ಇತಿಹಾಸ. ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡಿಕೊಂಡು ಇರುವಂತದ್ದು ನನ್ನ ಕರ್ತವ್ಯ, ನನ್ನ ಧರ್ಮ. ಸಿದ್ದರಾಮಯ್ಯ ಹಾಸನದಲ್ಲಿ ಶಕ್ತಿ ಪ್ರದರ್ಶನ ಮಾಡಬಹುದು, ತಮ್ಮ ಮೇಲಿನ ಆರೋಪಗಳು, ಇಡಿ ಇವೆಲ್ಲವುಗಳ ಬಗ್ಗೆ ಮಾತನಾಡಬಹುದು ಅಂತ ಎಲ್ಲರೂ ಊಹಿಸಿದ್ರು. ಆದರೆ ಆ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿಲ್ಲ. ಬದಲಾಗಿ ಬೇರೆ ಕಾಂಗ್ರೆಸ್ ನಾಯಕರೆಲ್ಲ ಸಿದ್ದು ಬೆಂಬಲಕ್ಕೆ ನಿಂತು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ DK ಶಿವಕುಮಾರ್, ನಾನು ಸಿದ್ದರಾಮಯ್ಯ ಬೆನ್ನಿಗೆ ಇರ್ತೀನಿ ಅಂತ ಹೇಳಿ ಅಬ್ಬರಿಸಿದ್ರು. ಒಟ್ಟಾರೆ ಹಾಸನ ಸಮಾವೇಶವನ್ನ ಜೆಡಿಎಸ್ ನಾಯಕರಿಗೆ ಟಕ್ಕರ್ ಕೊಡಲು, ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತುಂಬಲು ಬಳಸಿಕೊಳ್ಳಲಾಯಿತು. ನೆರೆದಿದ್ದವರೆಲ್ಲ ಸಿದ್ದರಾಮಯ್ಯ ಪರ ಘೋಷಣೆಗಳನ್ನ ಕೂಗಿ ಅವರ ಪರ ನಾವಿದ್ದೇವೆ ಅನ್ನೋ ಸಂದೇಶವನ್ನ ಕೊಟ್ಟರು. ಆ ಮೂಲಕ ಇದು ಒಂದು ಮಿನಿ ಸಿದ್ದರಾಮೋತ್ಸವದ ರೀತಿಯಲ್ಲೇ ಆಯಿತು.